ಹೇ ಯು ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಸಂಗೀತ. ತುಂಬ ದಿನದಿಂದ ಕೆ ಡಿ ಮೂವಿ ನೋಡಬೇಕು ಅಂತ ಅನಿಸ್ತಿತ್ತು, ಆಯಿತಾ. ಅದಕ್ಕೆ ಹೋಗಿ ನೋಡಿದೆ. ಓಕೆ, ಮೂವಿ ಚೆನ್ನಾಗಿತ್ತು. ಅದಾದಮೇಲೆ ಈಗ ನಾನು ಮಾಡ್ತಿರೋ ವಿಡಿಯೋದಲ್ಲಿ 5 ಡೇಸ್ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಲಾಗ್, ಆಯಿತಾ. ಅಮ್ಮ ಮನೆಗೆ ಬಂದು ಮೂವಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದೆ. ಫ್ರೆಂಡ್ ಮನೇಲಿ ಪಿಜ್ಜಾ ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೆಕ್ಸ್ಟ್ ಡೇ ಉತ್ತರಹಳ್ಳಿಯಲ್ಲಿ ಇಲ್ಲಿ ಜಾತ್ರೆ ಇತ್ತು, ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅಂದರೆ ಅವತ್ತೇ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಹೋಗೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆ ಹೋದ್ವಿ. ಅಲ್ಲಿ ಹಣ್ಣಮ್ಮ ಎಲ್ಲ ತರಿಸಿದ್ರಲ್ವ, ಸೊ ಅದನ್ನು ನೋಡಿಕೊಂಡು ಇಲ್ಲಿ ಫಸ್ಟು ಮಾರಮ್ಮ ಅಂತ ಇದೆ, ಅಲ್ಲಿ ಹೋಗಿ ಅದಾದಮೇಲೆ ಅಣ್ಣಮ್ಮ ಅಲ್ಲಿ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಗೈಸ್, ನನಗೆ ತುಂಬ ದಿನದಿಂದ ಗಾಜಿನ ಬಳೆ ಹಾಕ್ಕೊಬೇಕಂತ ಆಸೆ ಆಗ್ತಿತ್ತು. ಅಂದರೆ ನನ್ನ ಹತ್ರ ಇರುತ್ತೆ ಗಾಜಿನ ಬಳೆ, ಬಟ್ ನಾನು ಕೈಯಲ್ಲಿ ಈ ಥರ ಹಾಕಿಸ್ಕೊಳ್ಬೇಕಂತ ತುಂಬ ಆಸೆ ಆಗ್ತಿತ್ತು. ಸೊ ಹಾಕಿಸ್ಕೊಂಡೆ. ಒಂಥರ ಫೀಲಿಂಗ್ ತುಂಬ ಟ್ರೆಡಿಷ್ನಲ್ ಇರೋ ಥರ ಎಲ್ಲ ಫೀಲ್ ಆಗ್ತಿತ್ತು. ನನಗೆ ಇತ್ತೀಚಿನ ದಿನಗಳಲ್ಲಿ ಟ್ರೆಡಿಷ್ನಲ್ ಆಗಿರೋದು ಇದೆಲ್ಲ ತುಂಬ ಇಷ್ಟ ನನಗೆ. ಫಸ್ಟ್ ನನಗೆ ಅಷ್ಟು ಬ್ಯಾಂಗಲ್ ಅಂದ್ರೆ ಇಷ್ಟ ಆಗ್ತಿದ್ದಿಲ್ಲ, ಇವಾಗ ಗ್ರೀನ್ ಬ್ಯಾಂಗಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ಹಾಕಿಸ್ಕೊಂಡು ಬಂದು ಅಕ್ಕ ಮನೆಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಇನ್ನೇನು ಹೋಟೆಲ್ ಊಟ ತಿಂದು ಯಾವಾಗಲೂ ಬೇಜಾರಾಗುತ್ತಲ್ಲ, ಸೊ ಅದಕ್ಕೋಸ್ಕರ ವಾಂಗಿಬಾತ್ ಮನೇಲೇ ಮಾಡೋಣ ಅಂತ ಮಾಡಿದ್ವಿ. ಅವ್ರ ಮನೆ ಆಪೋಸಿಟಲ್ಲಿ ವೆಜಿಟೇಬಲ್ಸ್ ಶಾಪ್ ಇದೆ, ಸೊ ಅಲ್ಲಿ ತೊಗೊಂಡು ಈ ಥರ ಮಾಡಿದ್ವಿ. ಟೇಸ್ಟ್ ಅಂತೂ ಅಮೇಝಿಂಗಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹೇಳ್ತಾರಲ್ವ, ಮನೆ ಊಟ ಈಸ್ ಮನೆ ಊಟ ಅಂತ. ಸೊ ಅಷ್ಟು ತುಂಬ ಚೆನ್ನಾಗಿತ್ತು. ಅದನ್ನು ಈ ಥರ ಎಲ್ಲ ಅಂದರೆ ಫ್ರೈ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಅಡುಗೆನೂ. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡಿದ್ಲು, ಅದು ತುಂಬ ಚೆನ್ನಾಗಿತ್ತು. ಇದು ವಾಂಗಿಬಾತ್ ಇದನ್ನು ಸೂಪರಾಗಿ ಮಾಡಿದ್ಲು. ಸೊ ನಮಗೆ ಹೊಟ್ಟೆ ಹಸಿ ಅಂದರೆ ಸ್ಮೆಲ್ ಘಮ ಘಮ ಅಂತಿತ್ತಲ್ವ, ಅದು ನೋಡಿನಿ ಯಾವಾಗ ಅಂದರೆ ಯಾವಾಗ ಅಡುಗೆ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಇದೆಲ್ಲ ಮಾಡಿಕೊಂಡು ಅಚ್ಚ ಖಾರದ ಪುಡಿ ಫೈನಲ್ ಟಚ್ ಹಾಕಿ ಹುಣಸೆ ಹುಳಿ ಎಲ್ಲ ಬಿಟ್ಟು ಸೊ ಮಾಡಿದ್ವಿ. ನಾನು ರೇಗಿಸ್ತಾ ಇದ್ದೆ ಹಿಂಗೆ ಮಾಡ್ತಾಯಿರು, ಇನ್ನಿಂದ ಒಂದಿನ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ವ್ಲಾಗ್ಸೇ ಓಡ್ತಾ ಇರುತ್ತೆ ಅಂತ ಏನೋ ಹೇಳ್ತಿದ್ದೆ ನಾನು. ಅದಕ್ಕೆ ನಗ್ತಿದ್ರು. ಸೊ ಇದು ಹುಳಿ ಎಲ್ಲ ಬಿಟ್ಟು ಚೂರು ಬೆಲ್ಲ ಟೇಸ್ಟಿಗೆ ಹಾಕ್ತಿರೋದು ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆ ಪ್ರಿಪೇರ್ ಮಾಡ್ಕೊಂಡ್ವಿ. ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ, ಆಯಿತಾ. ಅದು ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಕೈಯಲ್ಲಿ ಹಾಕಿ ಹಿಂಗೆ ಟೇಸ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಸೊ ರೈಸ್ ಎಲ್ಲ ಆಗಿತ್ತು, ಫೈನಲಿ ಊಟ ಎಲ್ಲ ಆಗಿತ್ತು. ಮಕ್ಕಳು ಎಲ್ಲನೂ ತುಂಬ ಹೊಟ್ಟೆ ಹಸಿ ಮಾಡ್ಕೊಂಡಿದ್ರು. ಸೊ ಇಷ್ಟು ಜನ ಮಕ್ಕಳು ಮನೇಲಿ ಕಾಟ ಕೊಡ್ತಿದ್ರು. ಸೊ ಇವ್ರಿಗೆ ತಿನ್ನಿಸಿ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡು ಊಟ ಎಲ್ಲ ಬಿಸಿ ಅಂದರೆ ಅನ್ನ ಸ್ವಲ್ಪ ಮೆತ್ತು ಆಗಿಬಿಟ್ಟಿತ್ತು ಅಂದ್ಕೊತೀನಿ. ಅದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಸೊ ಗೊಜ್ಜಿಗೆ ಬಿಸಿ ಊಟ ತಿಂತಿದ್ರೆ ಆ್ಯಕ್ಚುಲಿ ಇವ್ರ ಮನೇಲಿ ಯಾವಾಗಲೂ ಸ್ನ್ಯಾಕ್ಸ್ ಇರ್ತಾಯಿತ್ತು, ಇವತ್ತು ಇದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ತಿಂದ್ವಿ. ತಿಂದಾದ್ಮೇಲೆ ಬದನೇಕಾಯಿ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನಗೇನು ಸ್ನ್ಯಾಕ್ಸ್ ತಿನ್ನಬೇಕಂತ ಫೀಲೇ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಇವ್ರಿಗೆಲ್ಲ ತಿಂದು ನಾವೆಲ್ಲ ತಿಂದು ಮಕ್ಕಳೆಲ್ಲ ತುಂಬ ತಿಂದು ನಿದ್ದೆ ಮಾಡೋ ಟೈಮ್ ಆಗಿತ್ತು. ಸೊ ಆಟ ಆಡ್ಕೊಂಡಿದ್ರು, ಇದಾಯಿತು. ಇದು ನೆಕ್ಸ್ಟ್ ಡೇ ಲಾಗ್. ನಾನು ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಪೂಜೆ ಎಲ್ಲ ಮಾಡಿ ಡ್ರೆಸ್ 1 ಡೇ ಡೆಲಿವರಿ ಬುಕ್ ಮಾಡ್ಕೊಂಡಿದ್ದೆ. ಸೊ ಡ್ರೆಸ್ ಬಂದಿತ್ತು, ಈಗ ಪೂಜೆ ಮಾಡ್ತಾಯಿದ್ದೀನಿ. ನಾನೇನೋ ಒಂದು ಪ್ರೇ ಮಾಡ್ಕೊಂಡಿದ್ದೆ, ಅದು ಸಕ್ಸಸ್ ಆಗಲಿ ಅಂತ. ಸೊ ಅದಕ್ಕೋಸ್ಕರ ತಿರುಪತಿಗೆ ಹೋಗ್ತಾಯಿದ್ದೀನಿ. ಈಗ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಅಲ್ವಾ ಸ್ಪೆಷಲಾಗಿ ಪೂಜೆ ಮಾಡ್ತಾಯಿದ್ದೆ. ಸೊ ಮಾಡಿದ್ವಿ. ಫೈನಲ್ ದೇವ್ರು ಹೊರ ಎಲ್ಲ ಕೊಡ್ತು. ಸೊ ಒಳ್ಳೆಯದಾಯಿತು. ಇದು ಬೆಳಗ್ಗೆ ಮಾರ್ನಿಂಗ್ ಅಷ್ಟರಲ್ಲೆಲ್ಲ ರೀಚ್ ಆಗಿಬಿಟ್ಟಿದ್ವಿ ನಾವು. ರೀಚ್ ಆದ್ವಿ. ಈ ಥರ ಇತ್ತು ವ್ಯೂಸ್ ಎಲ್ಲ. ನನಗೆ ಆ ತಿರುಪತಿ ಅಂತ ಅಂದರೆ ನಂಗೆ ವೆಂಕಟೇಶ್ವರನೇ ನನ್ನ ಫೇವ್ರೆಟ್ ದೇವ್ರು ನನಗೆ. ಆ್ಯಂಡ್ ನಮ್ಮ ಮನೆ ದೇವ್ರು ಕೂಡ ಆಗಿತ್ತು, ನಮ್ಮಮ್ಮ ಮನೆ ದೇವ್ರು ಅದಾಗಿರೋದ್ರಿಂದ ಒಂಥರ ತುಂಬ ಭಕ್ತಿ ನನಗೆ. ಸೊ ಈ ಥರ ರೆಡಿ ಆಗಿಬಿಟ್ಟು ಮಾರ್ನಿಂಗ್ ಟಿಫನ್ ಮಾಡ್ಕೊಂಡ್ವಿ ಅಲ್ಲಿ. ನನಗೆ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು, ತುಂಬ ಇಷ್ಟವೂ ಆಯಿತು ಕೂಡ. ಸೊ ಅಲ್ಲಿ ತಿಂಡಿ ಮಾಡಿಕೊಂಡು ಅದಾದಮೇಲೆ ಹೋದ್ವಿ ದರ್ಶನಕ್ಕೆ. ಹಿಂಗೆ ಆಮೇಲೆ ತುಂಬ ಜನ ಹೇಳ್ತಾರೆ 3 ಡೇಸ್ ಕೂಡ ಹಾಕ್ಬಿಡ್ತಾರೆ, ಹಂಗೆ ಹಿಂಗೆ ತುಂಬ ಕಷ್ಟ ಇರುತ್ತೆ ಅಂತ. ನಮಗೇನೂ ಫೀಲ್ ಆಗಿಲ್ಲ. 2-3 ಅವರ್ಸಲ್ಲೆಲ್ಲ ದರ್ಶನ ಆಗೋಯ್ತು. ಸೊ ನನಗೆ ನಿಜವಾಗ್ಲೂ ಮನೇಲಿರೋ ಥರನೇ ಫೀಲ್ ಆಯಿತು ನನಗೆ. ಅಷ್ಟು ಅಂದರೆ ನಾನು ತುಂಬ ಒಂಥರ ಸುಸ್ತು ಬೀಳ್ತೀನಿ, ಏನಾದರೂ ಕೆಲಸ ಮಾಡಬೇಕು, ಓಡಾಡೋದು ಮಾಡೋದು ರಿಸ್ಕ್ ಆಗಿರೋದೆಲ್ಲ ನನಗೆ ಇಷ್ಟನೇ ಆಗಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಬಟ್ ನಾನು ನಿಜವಾಗ್ಲೂ 2-3 ಅವರ್ಸೆಲ್ಲ ತಿರುಪತಿ ದರ್ಶನ ಆಗೋಯ್ತಲ್ಲ ಅಂತ ನಾನೇ ಇನ್ನೂ ಸರ್ಪ್ರೈಸ್ ಆಗಿದ್ದೆ. ಸೊ ತುಂಬ ಚೆನ್ನಾಗಿ ಅದೇನು ಪುಣ್ಯ ಮಾಡಿದ್ನೋ ಏನೋ ನಿಜವಾಗ್ಲೂ ದೇವ್ರು ನನಗೆ ಏನಾದರೂ ಕಷ್ಟ ಮೂಮೆಂಟ್ ಅನ್ನೋ ಟೈಮಲ್ಲಿ ಯಾವುದೇ ರೂಪದಲ್ಲಿ ಬಂದಾದರೂ ಕಾಪಾಡಿಬಿಡ್ತಾನೆ. ಸೊ
ನಾನು ಅಷ್ಟು ಏನು ಹೇಳ್ತಾರೆ ಹೇಳಿ ವೆಂಕಟೇಶ್ವರಗೆ ನಂಬಿದ್ದೀನಿ. ಸೊ ನನಗೇನೂ ಕಷ್ಟನೂ ಆಗಲಿಲ್ಲ. ನನಗೆ ಅಂದರೆ ಬಿಸಿಲಲ್ಲಿ ಆ ಥರ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಓಕೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇದ್ದಿದ್ದಿಲ್ಲ. ಸೊ ದರ್ಶನ ಎಲ್ಲ ಆರಾಮಾಗಾಯಿತು. ದರ್ಶನ ಮಾಡ್ಕೊಂಡು ಬಂದು 3 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗಿಬಿಟ್ಟಿತ್ತು. ಅಲ್ಲಿ ಫುಡ್ ತಿಂದ್ಕೊಂಡು ಆಮೇಲೆ ಈ ಥರ ಸೆಲ್ಫಿ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಅದು ಬಂದು ಸೆಲ್ಫಿ ಎಲ್ಲ ತೊಗೊಂಡು ಇದಾಗಿತ್ತು. ನಾವು ನೈಟ್ ಮಾರ್ನಿಂಗ್ ಆಗಿತ್ತು. ಆಮೇಲೆ ಬೆಳಗ್ಗೆ ಬಂದು ಮಾರ್ನಿಂಗ್ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಆಮೇಲೆ ಹಸ್ಬೆಂಡ್ ಅಂಬ್ಲಿ ಮಾಡು ಅಂತ ಹೇಳಿದರು, ಅದು ಅಂಬ್ಲಿ ರೆಡಿ ಮಾಡ್ತಿದ್ದೆ. ಅದನ್ನು ಮಾಡಿಕೊಂಡು ಆಮೇಲೆ ನಾನು ಅಲ್ಲಿ ಒಂದು ವೆಂಕಟೇಶ್ವರ ಐಡಲ್ ಮತ್ತು ಒಂದು ಫೋಟೋ ತೊಗೊಂಡಿದ್ದೆ. ತುಂಬ ದಿನದಿಂದ ವೆಂಕಟೇಶ್ವರ ಫೋಟೋ ತೊಗೊಬೇಕಂತ ಅಂದ್ಕೊತಿದ್ದೆ, ತೊಗೊಳೋಕ್ಕೆ ಆಗ್ತಿದ್ದಿಲ್ಲ. ಸೊ ಫೈನಲಿ ಅಂದರೆ ಆ ಥರ ಇತ್ತೇನೋ ಅಲ್ಲೇ ಬಂದು ತೊಗೊಬೇಕು ಅಂತ ನಮ್ಮಮ್ಮ ಮನೇಲೂ ತೊಗೊಂಡಿದ್ದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಅನಿಸುತ್ತೆ. ಸೊ ಅದನ್ನು ಅಲ್ಲೇ ಇಟ್ಟು ಬಂದಿದ್ದೆ, ತೊಗೊಂಬರೋಕ್ಕಾಗಿಲ್ಲ, ಪೂಜೆ ಮಾಡಿಬಿಟ್ಟಿದ್ನಲ್ವಾ, ಅದಕ್ಕೋಸ್ಕರ ಅಮ್ಮ ಮನೇಲಿ ಇರಲಿ ಅಂದ್ಕೊಂಡು ಅಲ್ಲೇ ಇಟ್ಟು ಬಂದೆ. ಸೊ ಇಲ್ಲಿಂದ ತೊಗೊಂಬಂದಿದ್ದನ್ನ ಎತ್ಕೊಂಡು ಮನೇಲಿ ಇಟ್ಟು ಅದು ಫೋಟೋನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬೊಟ್ಟಿಟ್ಟೆ. ಆಮೇಲೆ ಸಂಜೆ ಬರ್ತ್ಡೇಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದು ನನಗೆ ಸಿಲ್ವರ್ ಚೈನ್ ಬೇಕಿತ್ತು. ಅದನ್ನು ತೊಗೊಂಡು, ಅಂದರೆ ಬೇಬಿ ಬರ್ತ್ಡೇ ಇತ್ತು, ಅವ್ನಿಗೀಗ 5 ಇಯರ್ಸ್ ಅಂತ ಏನಾದರೂ ಗಿಫ್ಟ್ ಮಾಡೋಣ ಅಂದಾಗ ಆ ಥರ ಗಿಫ್ಟ್ ಮಾಡಿದೆ. ಅಲ್ಲಿ ಅವ್ರ ಮನೇಲಿ ಹೋದಾಗ ಈ ಥರ ಸಾಂಬಾರು ಪ್ರಿಪೇರ್ ಮಾಡ್ತಿದ್ರು, ಘಮ ಘಮ ಅಂತಿತ್ತು. ಸೊ ದಟ್ ವಿಡಿಯೋ ಮಾಡಿಕೊಂಡೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು, ಊಟ ಮಾಡಿದೆ. ರೈಸ್, ರಸಮ್ ಮತ್ತು ಹಪ್ಳ ಮಾಡಿದರು. ರಸಮ್ ಸೇಮ್ ಅಂದರೆ ಪಪ್ಪು ಸಾರು ಥರನೇ ತುಂಬ ಚೆನ್ನಾಗಿತ್ತು. ಸೊ ಊಟ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ನೈಟ್ ಅಲ್ಲೇ ಸ್ವಲ್ಪ ಹೊತ್ತು ಸ್ಟೇ ಮಾಡಿ, ಅಂದರೆ ಒಂದು 12:30ವರೆಗೂ ಅಲ್ಲೇ ಇದ್ಕೊಂಡು ಮಾತಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಫನ್ ಮಾಡಿಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.